ಹಾಯ್ ಫ್ರೆಂಡ್ಸ್, ಇವತ್ತು ಡಾಮಿನೋಸ್ ಥರ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ಡಾಮಿನೋಸ್ ಪಿಜ್ಜಾ ಸ್ವಲ್ಪ ದಪ್ಪವಾಗಿ ಸ್ಮೂತಾಗಿರುತ್ತೆ. ಅದು ಬ್ರೆಡ್ ಥರ ಸ್ಮೂತಾಗಿ ದಪ್ಪನಾಗಿರುತ್ತೆ. ಸೊ ಆ ಥರ ಪಿಜ್ಜಾ ಹೇಗೆ ಮಾಡೋದು ಡಾಮಿನೋಸ್ ಥರನೇ ಮನೆಯಲ್ಲಿ ಅಂತ ನೋಡೋಣ. ಇದಕ್ಕೆ ನಾನು ಈಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪು ಬೆಚ್ಚನ ನೀರಿಗೆ 1 ಸ್ಪೂನಷ್ಟು ಈಸ್ಟ್ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಒಂದು 10 ಮಿನಿಟ್ಸ್ ಇದನ್ನು ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಡಬೇಕು. ಈಸ್ಟ್ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಪ್ಲೇಟಲ್ಲಿ ಮುಚ್ಚಿಟ್ಬಿಡಬೇಕು. ಅದಾದಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಅದು. ಅದಾದಮೇಲೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ 2 ಕಪ್ಪಿಗೆ ನಾನು 2 ಪಿಜ್ಜಾ ಮಾತ್ರ ಮಾಡ್ತಾಯಿದ್ದೀನಿ. 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಇದರಿಂದ 2 ಪಿಜ್ಜಾ ಆಗುತ್ತೆ ನಮಗೆ ಡಾಮಿನೋಸ್ದು. ಅದೇ ಸೈಜಲ್ಲೇ ಸ್ವಲ್ಪ ದಪ್ಪಗೆ ಸ್ಮೂತಾಗಿ ಆಗುತ್ತೆ. ಈ ರೀತಿ ಅದೇ ಈಸ್ಟ್ ಏನು ಕಲಸಿಟ್ಟಿರ್ತೋ ಅದರಲ್ಲೇ ನೀಟಾಗಿ ಕಲಸಿ ಎಣ್ಣೆ ಹಚ್ಚಿ ಅದನ್ನು ಮತ್ತೆ 2 ಅವರ್ಸ್ ಅಂತೂ ಇಡಬೇಕಿಟ್ಟು, ಅದು ಡಬಲ್ ಆಗುತ್ತೆ. ಸೊ 2 ಅವರ್ಸು ಅಂತೂ ಮಿನಿಮಮ್ ಇಟ್ಟರೆ ಚೆನ್ನಾಗಿ ಬರುತ್ತೆ ನಮಗೆ ಡಾಮಿನೋಸ್ ಪಿಜ್ಜಾ. ನೀಟಾಗಿ ಹಿಟ್ಟನ್ನು ಕಲಸಿ ಆಯಿಲ್ ಹಚ್ಬಿಟ್ಟು ನಾವಿಟ್ಟು ಪ್ಲೇಟ್ ಮುಚ್ಚಿ 2 ಅವರ್ಸ್ ಬಿಡಬೇಕು. ನೋಡಿ 2 ಅವರ್ಸ್ ಬಿಟ್ಟ ಮೇಲೆ ನಾವೇನು ಕಲಸಿಟ್ಟಿರೋ ಅದಕ್ಕಿಂತ ಡಬಲ್ ಆಗಿರುತ್ತೆ ಹಿಟ್ಟು ಈ ರೀತಿ. ಸೊ ಅದನ್ನು ಮತ್ತೆ ನಾವು ಆಯಿಲ್ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ಕಲಿಸ್ಕೊಂಬಿಟ್ಟು 2 ಭಾಗ ಮಾಡಿಕೊಂಡು 2 ಪಿಜ್ಜಾಗೆ ನಾನು ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ನಾವು ತುಂಬ ಈಸಿಯಾಗಿ ತುಂಬ ಸ್ಮೂತಾಗಿ ಮಾಡ್ಕೊಬೋದು. ಬ್ರೆಡ್ ಥರ ಇರುತ್ತೆ ಕೆಳಗಡೆ ಬೇಸು. ಈಗ ನಾನು ಒಂದು ಪ್ಲೇಟಿಗೆ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಮೊದಲು ಒಂದು ಪಿಜ್ಜಾನ ಇದ್ರ ಮೇಲೆ ಮಾಡ್ಕೊತಾ ಇದ್ದೀನಿ. ನಮಗೆ ರೌಂಡಾಗಿ ಬರಬೇಕಲ್ಲ, ಹಾಗಾಗಿ ಕೈಯಲ್ಲೇ ಈ ರೀತಿ ಒಂದು ಮೀಡಿಯಮ್ ದಪ್ಪ ಇರಬೇಕಷ್ಟೇ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಆ ರೀತಿ ಹಾಕ್ಕೊಬೇಕು. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಇದನ್ನು ಹಾಕ್ಕೊಂಡು ಮತ್ತೆ ನಾನು ಅದಕ್ಕೆ ಕರೆಕ್ಟಾಗಿ ರೌಂಡಾಗಿ ಬರೋ ಹಾಗೆ ಮತ್ತೆ ಕೈಯಲ್ಲಿ ಈ ರೀತಿ ಮಾಡ್ಕೊಬೇಕು. ಈ ರೀತಿ ರೌಂಡಾಗಿ ಒಂದು ಮೀಡಿಯಮ್ ಸೈಜ್ಗೆ ನಾವು ಪಿಜ್ಜಾ ಮಾಡ್ಕೊಬೇಕು. ಅದು ದಪ್ಪ ಆಗುತ್ತೆ ಆಮೇಲೆ ಬೇಯ್ದಮೇಲೆ. ನಾನು ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ ಫಸ್ಟು. ನಾವು ಫೋರ್ಕಲ್ಲಿ ಹೋಲ್ ಮಾಡ್ಕೊಬೇಕಿತ್ತು. ಸೊ ಈಗ ಮಾಡ್ಕೊತೀನಿ ಅದನ್ನು. ನಾವು ಅದೇನು ರೆಡಿ ಮಾಡ್ಕೊತೀವಲ್ಲ ಆವಾಗಲೇ ಫೋರ್ಕಲ್ಲಿ ಹೋಲ್ ಮಾಡ್ಕೊಬೇಕು. ಯಾಕಂದರೆ ಅದು ಉಬ್ಬಬಾರ್ದು ಜಾಸ್ತಿ, ಪೂರಿ ಥರ ಉಬ್ಬಿಡುತ್ತೆ. ಇಲ್ಲಾಂದರೆ ಅದಕ್ಕೆ ಒಂದು ಫೋರ್ಕಲ್ಲಿ ಹೋಲ್ ಮಾಡಿಕೊಂಡು ಆಮೇಲೆ ಪಿಜ್ಜಾ ಸಾಸ್ ಹಾಕ್ಕೊಬೇಕು. ಈ ರೀತಿ ನೀಟಾಗಿ ಎಲ್ಲ ಕಡೆನೂ ಮಾಡ್ಕೊಬೇಕು. ಪಿಜ್ಜಾ ಸಾಸ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನಾವು ಎಷ್ಟು ನೀಟಾಗಿ ಇದನ್ನು ಪೂರ್ತಿ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಂಡು ಹಾಕ್ಕೊಬೋದು ಸ್ವೀಟ್ ಬೇಕು ಅಂದರೆ. ಪಿಜ್ಜಾ ಸಾಸನ್ನ ಹಾಕ್ತಾಯಿದ್ದೀನಿ ನಾನು, ಅಂಗಡಿಯಲ್ಲಿ ಸಿಗೋದೆ. ಈಗ ಪಿಜ್ಜಾ ಚೀಸ್ ತುರ್ಕೊಂಡಿದ್ದನ್ನು ಫಸ್ಟು ಬೇಸಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇರೋದು. ಎಲ್ಲ ಕಡೆ ಬರಬೇಕು, ತುರ್ಕೊಂಡ್ರೆ ನೀಟಾಗಿ ಬರುತ್ತೆ ನಮಗೆ, ಬೇಗನೆ ಚೀಸು ಮೆಲ್ಟ್ ಆಗುತ್ತೆ. ಪ್ಯಾನ್ ಮಾತ್ರ ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ತೆಳ್ಳಗಿದ್ರೆ ಬೇಗನೆ ತಳ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾನ್ ಸ್ಟಿಕ್ ಇರೋದು ಸ್ವಲ್ಪ ದಪ್ಪ ಇರೋ ಪ್ಯಾನ್ ತೊಗೊಂಡ್ರೆ ಪಿಜ್ಜಾ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಮೂರನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ನೀವು ಪನ್ನೀರು ಮಶ್ರೂಮು ಏನು ಬೇಕಾದರೂ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಪಿಜ್ಜಾ ನಮಗೆ ರೆಡಿ ಆಗುತ್ತೆ. ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ತಿನ್ನೋಕ್ಕೆ ಈಸಿ ಇರುತ್ತೆ ಅಂತ. ನಿಮಗೆ ಹೇಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಹಾಕ್ಕೊಬೋದು. ಅದ್ರ ಮೇಲೆ ಮತ್ತೆ ನಾನು ತುರಿದಿರೋ ಚೀಸ್ನ ಫುಲ್ಲು ಕವರ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಾಸ್ ಮೇಲ್ಗಡೆ ಟೇಸ್ಟಿಗಂತ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು ಮತ್ತು ಆರೆಗೋನನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಇಷ್ಟೇ ರೆಡಿ ಆಯಿತು ಪಿಜ್ಜಾ ನಮಗೆ. ಈಗ ಲೋ ಫ್ಲೇಮಲ್ಲಿ ನಾವು ಈ ರೀತಿ ಒಂದು ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಲೋ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ನೋಡಿ ನೀಟಾಗಿ ಇವಾಗ ಮೆಲ್ಟಾಗಿ ಚೀಸ್ ಎಲ್ಲ ಪಿಜ್ಜಾ ರೆಡಿ ಆಗಿಬಿಟ್ಟಿದೆ. ಇದು ಡಾಮಿನೋಸ್ ಪಿಜ್ಜಾ ಥರನೇ ಒಂದು ಸ್ವಲ್ಪ ಸ್ಮೂತಾಗಿ ಬಂದಿರುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸ್ಮೂತಾಗಿರುತ್ತೆ ಡಾಮಿನೋಸ್ ಪಿಜ್ಜಾ ತಿನ್ನಲಿಕ್ಕೆ. ಸೊ ಹಾಗಾಗಿ ಅದು ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸಿದ್ದೀನಿ, ಟ್ರೈ ಮಾಡಿ. ಥ್ಯಾಂಕ್ ಯು.